ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಖಾಲಿ ಹುದ್ದೆ ಇದೆ ಸರ್ ಶಿಕ್ಷಕರದ್ದು. ಅದರಲ್ಲಿ ಈ ಓವರ್ ಆಲ್ ಕರ್ನಾಟಕದಲ್ಲಿ 6 ತಿಂಗಳು ಮುಂಚೆನೆ 80,000 ಖಾಲಿ ಹುದ್ದೆ ಇತ್ತು ಸರ್. ಎಲ್ಲ ಹುದ್ದೆಗಳು ಅಂದ್ರೆ ಟೀಚರ್ ಹುದ್ದೆಗಳೇ 80,000 ಖಾಲಿ ಹುದ್ದೆ ಇತ್ತು. ಆಸ್ ಪರ್ 371J ಪ್ರಕಾರ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲೇ ಬೇಕಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಫಿಲ್ ಮಾಡ್ಬೇಕಂತಂದ್ರೆ. ಇವರು ಸುಮಾರು 11 ವರ್ಷ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಆಗಿ. 2 ವರ್ಷ ಮುಂಚೆ 4,424 ಪೋಸ್ಟ್ ಅಪ್ರೂವಲ್ ಆಗಿರೋದನ್ನ ತಿರುಗಿ ಮತ್ತೆ ವಾಪಸ್ ಝೀರೋ ಮಾಡಿದ್ರು. ಅದನ್ನ GPST HST ಗೆ ಡಿವೈಡ್ ಮಾಡ್ಕೊಂಡು 5,267 ಪೋಸ್ಟ್ ಅಲ್ಲಿ 4,424 ಪೋಸ್ಟ್ ಈ ಪ್ರೈಮರಿ ಸ್ಕೂಲ್ ಟೀಚರ್ ಇತ್ತು. ಆದ್ರೆ ಇವಾಗ ಅದನ್ನ ಝೀರೋ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಎಲ್ಲ ಓಡಾಡಿದ ಮೇಲೆ ಬರೀ 800 ಪೋಸ್ಟ್ ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ ಏನಂತಂದ್ರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಇವರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ದು ಇವತ್ತು ಸ್ಕೂಲ್ಗೆ ಹೋದ್ರೆ ಒಂದೊಂದು ಟೀಚರ್ಸ್ ಇಲ್ಲ ಸರ್. ಎಲ್ಲಾ ಸ್ಕೂಲಲ್ಲೂ ಖಾಲಿ ಇದೆ. ನೂರಾರು ಸ್ಕೂಲಲ್ಲಿ ಬರೀ ಒಂದು ಟೀಚರ್ ಇದ್ದಾರೆ. ಕೆಲವೊಂದು ಸ್ಕೂಲಲ್ಲಿ ಟೀಚರ್ಸೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಇದೆ. ಇವತ್ತು ಹಿಂದುಳಿದ ಭಾಗ ಅಂತೇಳಿ ಬರೀ ರಾಜಕೀಯ ವ್ಯಕ್ತಿಗಳು ಬರೀ ಮಾಧ್ಯಮದ ಮುಖಾಂತರ ಮಾತಾಡೋದಲ್ಲ. ದಯವಿಟ್ಟು ಆಸ್ ಪರ್ 371J ಪ್ರಕಾರ ಅಪ್ ಟು 80% FD ಇಂದ ಅಪ್ರೂವಲ್ ಬೇಕಿಲ್ಲ. ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡಿ ಎಷ್ಟು ಖಾಲಿ ಹುದ್ದೆ ಇದೋ ಅಷ್ಟನ್ನ ಈ ಕೂಡಲೇ ಭರ್ತಿ ಮಾಡಬೇಕು. ಅದರಲ್ಲೂ ಪ್ರೈಮರಿ ಸ್ಕೂಲ್ ಟೀಚರ್ದು 4,424 ಪೋಸ್ಟ್ ಹುದ್ದೆಗಳನ್ನ ಭರ್ತಿ ಮಾಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಂಡು ಈ ಸಮಸ್ಯೆ ಬಗೆಹರಿಬೇಕು. ಯಾಕೆಂತಂದ್ರೆ ಅವರು ಈ ಟೈಮಲ್ಲಿ ಓದ್ಬೇಕಾ ಇಲ್ಲ ಅಂತಂದ್ರೆ ಮಿನಿಸ್ಟರ್ ಮನೆ ಡಿಪಾರ್ಟ್ಮೆಂಟ್ ಅಲಿಬೇಕಾ ಆ ಪರಿಸ್ಥಿತಿ ತಗೊಂಡ್ಬಂದಿದ್ರೆ ಒಂದು ನೀವು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹೊಡ್ಸ್ಬಿಡಿ, ಇಲ್ಲ ಒಂದು ಪತ್ರ ಬರ್ದ್ಬಿಡಿ. ಅವ್ರು ಏನು ಬೇರೆ ಅಟ್ಲೀಸ್ಟ್ ಬೇರೆ ಏನಾದ್ರು ನಾವು ಹೋರಾಟ ಮುಖಾಂತರ ನೀವು ಯಾವ ರೀತಿ ನಾವು ಪಡ್ಕೊಬೇಕು ನಾವು ಮಾಡ್ತೀವಿ. ಅದನ್ನ ಬರೀ ಮಿನಿಸ್ಟರ್ ಮನೆ ಮುಂದೆ ಡಿಪಾರ್ಟ್ಮೆಂಟ್ ಮುಂದೆ ಬರೋದೇ ಆಯ್ತು. ಒಂದ್ಸತಿ FD ಇಂದ ಅಪ್ರೂವಲ್ ಆದ್ಮೇಲೆ ಆ ಪೋಸ್ಟ್ ನ ಇವ್ರು ಕಂಟಿನ್ಯೂ ಮಾಡ್ಬೇಕಾಯ್ತು. ಇವತ್ತು ಪರಿಸ್ಥಿತಿ 10 ವರ್ಷ 15 ವರ್ಷ ಆಗಿದೆ ಅವ್ರದ್ದು. TT ಎಕ್ಸಾಮ್ಸ್ ಮಾಡ್ಕೊಂಡು D.Ed ಮಾಡ್ಕೊಂಡು ಇವತ್ತು ನಂಬರ್ ಆಫ್ ಪೋಸ್ಟ್ ಮಾಡಿರೋದನ್ನ ವಾಪಸ್ ತಗೊಂಡಿದ್ದಾರೆ ಅಂತಂದ್ರೆ ಇದ್ರ ಗೌರ್ಮೆಂಟ್ ವಿರುದ್ಧ ನಾವು ಎಲ್ಲ ಸೇರ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀವಿ ಸರ್. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸರ್.